ಪ್ರೀತಿಯ ಲಂಗು, ನೀನು ಮಹಾರಾಣಿ. ನೀನಿಲ್ಲದೆ ನಾನಿಲ್ಲ. ನೀನು ನೋಡೋದಕ್ಕೆ ಎಷ್ಟು ಚೆಲುವಾಗಿದ್ದೀಯಾ, ಎಷ್ಟು ಸುಂದರವಾಗಿದ್ದೀಯಾ. ನಿನ್ನ ನೋಡ್ತಾ ಇದ್ಲಿ ಎಷ್ಟು ಖುಷಿ ಆಗುತ್ತೆ. ಲಂಗು ಲಂಗು, ಏನು ಎಷ್ಟು ಪ್ರೀತಿಯಿಂದ ಪತ್ರ ಬರೆದಿದ್ದೀನಿ. ಇಂಥ ಪ್ರೇಮ ಪತ್ರನ ನಾನು ಜೀವನದಲ್ಲೇ ನೋಡಿರ್ಲಿಲ್ಲ. ನೀವು ಬರೆದ ಎಲ್ಲಾ ಪತ್ರಗಳಿಗಿಂತ ಇದು ಬೆಸ್ಟ್. ಮಾತೃಶ್ರೀ ರಂಗಮ್ಮನವ್ರೆ, ಯಾರು ಹೋಗಿದ್ದು ಈ ವಯಸ್ಸಿನಲ್ಲಿ? ನೀವೇನಾದ್ರು ಹೋಗ್ಬಿಟ್ರೆ ಆಮೇಲೆ ನಾವೆಲ್ಲರೂ ಅನಾಥ ಆಗ್ಬಿಡ್ತೀವಿ. ಯಾರ ಮೇಲಕ್ಕೆ ಹೋಗಿದ್ದು? ಈ ಪ್ರೇಮ ಪತ್ರನ ಓದಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇದ್ದೆ. ಲೇ ಪದ್ದು ಮಹಾರಾಜ, ನಮ್ಮಪ್ಪ ಯಾವತ್ತಿನ ಕಾಲಕ್ಕೂ ಗೀಚಿಟ್ ಕಾಗ್ದನ ಇವ್ರು ಈಗ ಓಪನ್ ಮಾಡಿ ಓದ್ತಾ ಇದಾರೆ. ಅಂದ್ರೆ ಅಲ್ಲೆಲ್ಲವೂ ಮತ್ತೆ ಚಿಗಿರ್ತಾ ಇದೆ ಕಣ. ಚಿಗಿರಕ್ಕಾಗ್ಲೇ ಮಾವ ಫೋಟೋ ಸೇರ್ಕೊಂಡು ಆಯ್ತಲ್ಲ. ಈ ಪ್ರೇಮ ಪತ್ರದ ಮಹಿಮೆ ನಿಮ್ಗೇನೋ ಗೊತ್ತು. ಇದನ್ನ ಓದ್ತಾ ಇದ್ರೆ ಈಗಲೂ ನನ್ನ ಮೈ ಒಂದ್ಸಲ ಕೊಡಿ, ನಾವು ಓದ್ಬಿಟ್ಟು ಮೈನ ಝುಮ್ ಅನ್ಸ್ಕೊಂತೀವಿ. ಒಬ್ಬಳ ಪ್ರೇಮ ಪತ್ರನ ಇನ್ನೊಬ್ಳು ಓದ್ತಾರೆ. ಹಾಗೆ ನಿನಗೆ ಓದಲೇಬೇಕು ಅನ್ಸಿದ್ರೆ ನ್ಯೂಸ್ ಪೇಪರ್ ಓದು. ಏನಾಗಿದೆ? ನಿನ್ನೆ ರಂಗತೆಗೆ ಒಂದು ಪ್ರೇಮ ಪತ್ರ ಸಿಕ್ಕಿದೆ. ಅದನ್ನ ಓದ್ತಾಗಿಂದ ಅವ್ರು ಲೂಸ್ ಆಗ್ಬಿಟ್ಟಿದ್ದಾರೆ. ಅತ್ತೆ, ಏನ್ ನೋಡ್ತಾ ಇದ್ದೀರಾ? ಆಕಾಶನ ನೋಡೆ. ದಿನ ಇದ್ದ ಹಾಗೆ ಇದೆ, ವ್ಯತ್ಯಾಸ ಏನಿದೆ? ಅಯ್ಯೋ, ಸರಿಯಾಗಿ ನೋಡೆ. ಆ ಮೂಡೆಗಳನ್ನ ನೋಡೆ, ಹಾಲಾಡ್ತಾ ಇರೋ ಆ ಹಕ್ಕಿಗಳನ್ನ ನೋಡಿ. ಎಷ್ಟು ಸುಂದರವಾಗಿದೆ ಅಲ್ಲ? ಅತ್ತೆ, ನಿಮ್ಗೇನೋ ಆಗೋಗಿದೆ. ಹೌದು, ನಿಜ. ನನಗೇನೇನೋ ಆಗ್ತಾ ಇದೆ. ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕು. ಹೋಗಿ ದೂರ ಹೋಗಿ. ಅಯ್ಯೋ ಹೋಗಿ. ಏನ್ರಿ ಅಲ್ಲಿ ಪುತ್ರ, ಒಂದೇ ಒಂದು ಸಲ ನನ್ನ ಹತ್ತಿರ ಬಂದು ಮಾತಾಡ್ಲಿ. ನಾವಿಬ್ಬರು ಕನಸಿನ ಲೋಕದಲ್ಲಿ ಹಾಲಾಡ್ತಾ ಇರೋವಾಗ ನೀವು ಹೇಳಿದ ಡೈಲಾಗ್ನ ಇನ್ನೊಂದು ಸಲ ಹೇಳಿ. ರಂಗು, ನೀನು ನನಗೆ ಜೀವನದಲ್ಲಿ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ನಿನ್ನಿಂದ ನಾನು ಹೊಸ ಆನಂದವನ್ನ ಕಂಡೆ, ಹೊಸ ಜೀವನವನ್ನ ಕಂಡೆ. 7 ಜನ್ಮದಲ್ಲೂ ನೀವೇ ನನಗೆ ಹೆಂಡತಿ ಆಗಬೇಕೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗಂತ ಹೇಳಿ ನೀವು ಮಾತ್ರ ಮೇಲೆ ಕೊಟ್ಟೋಗ್ಬಿಟ್ರಲ್ಲ, ಇದು ಸಲಿನಾ? ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿದ್ದಿದ್ರೆ ನಿಮ್ ಗಂಟೆಗೆ ಹೋಗ್ತಿತ್ತು. ವಯಸ್ಸಾದ ಮೇಲೆ ಬದುಕಿರಬಾರದುಲಿ. ಅದರಲ್ಲೂ ಗಂಡ ಸತ್ತ ಮೇಲಂತೂ ಹೆಂಡತಿ ಆದವಳು ಈ ಭೂಮಿ ಮೇಲೆ ಬದುಕಿರಲೇಬಾರದು. ರಂಗು, ಯಾಕೋ ಇವತ್ತು ತುಂಬಾ ದುಃಖದಲ್ಲಿದೆಯಾ ಅಂತ ಕಾಣಿಸುತ್ತೆ. ಮತ್ತೆ ಆವತ್ತು ನಾವಿಬ್ರು ಸಂತೋಷದಿಂದ ಡ್ಯಾನ್ಸ್ ಮಾಡಿದ್ವಲ್ಲ, ಅದನ್ನ ಇವತ್ತು ಮಾಡೋಣವಾ? ಅತ್ತೆ, ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಮಾತೃಶ್ರೀ ರಂಗಮ್ಮನವ್ರೆ, ನಡು ಬೀದಿಗೆ ಬಂದ್ಬಿಟ್ಟು ಬಿಲ್ ತಗೊಂಡು ಹಿಂಗೆ ಬಾಳ ಬಿಟ್ಬಿಟ್ರದ. ಆ ಪ್ರೇಮ ಪತ್ರದಲ್ಲಿ ಏನೋ ಇರಬಾರ್ದಿರ್ಬೇಕು. ಒಂದೇ ಒಂದ್ಸಲ ಕೊಡ್ರಿ, ಓದ್ ಕೊಟ್ಬಿಡ್ತೀನಿ. ನನ್ನ ಪ್ರೇಮ ಪತ್ರನ ನಿನಗ್ಯಾಕೆ ಕೊಡ್ಬೇಕು? ನೀವ್ ಇವತ್ತೋ ನಾಳೆ ಅನ್ನಂಗಿದ್ದೀರಾ. ಅಪ್ಪಿ ತಪ್ಪಿ ನೀವೇನಾದ್ರು ಹೊಂಟೋಗ್ಬಿಟ್ರೆ ನಿಮ್ಮ ಜೊತೆಗೆ ಆ ಪ್ರೇಮ ಪತ್ರನು ದಫನ ಆಗ್ಬಿಡುತ್ತೆ. ನಮ್ಮಂತ ಇವತ್ತು ಪ್ರೇಮಿಗಳಿಗೆ ಕೂಡ ಸ್ಫೂರ್ತಿದಾಯಕವಾಗಿರುತ್ತೆ. ನನ್ನ ಪ್ರಾಣ ಕೇಳು.
ಕೊಟ್ಬಿಡ್ತೀನಿ. ಆದ್ರೆ ಆ ಪ್ರೇಮ ಪತ್ರನ ಮಾತ್ರ ಕೇಳ್ಬೇಡ. ಅಯ್ಯ ಒಂದ್ಸಲ ಓದ್ ಕೊಡ್ತೀವಿ, ಏನ್ ಗಂಟಾಯ್ತು ಕೊಡ್ರಿ. ನಿಮ್ಮಪ್ಪ ನನಗ್ ಬಲ್ದಿರೋ ಪ್ರೇಮ ಪತ್ರನ ಮಗನಾದ ನೀನ್ ಕೇಳ್ತಿಯಲ್ಲ, ನಾಚಿಕೆ ಆಗಲ್ಲ? ಕೊಡಲ್ಲ, ಹೋಗ. ರೇ ಜಾಜಿ ಜಂಬಲ್ ತಿನ್ನಿವ್ರೆ, 3 ಹೊತ್ತು ವ್ಯಾಯಾಮ 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 ಅಂತ ಸಾಯ್ತಾ ಇರ್ತಿರಲ್ಲ, ಏನಾದಕ್ಕೊಂದು ಹೊತ್ತು ಗೊತ್ತು ಅಂತ ಬೇಡ್ಬೇಡ್ರಿ. ಅಭಿ, ಟೈಮ್ ಸಿಕ್ದಾಗೆಲ್ಲ ಎಕ್ಸರ್ಸೈಸ್ ಮಾಡ್ಬೇಕು. ಸೋಮಾರಿಗಳ ತರ ಟೈಮ್ ಪಾಸ್ ಮಾಡ್ಬಾರ್ದು. ಹಾಗೆ ಮಾಡೋದ್ರಿಂದ ನಮಗೆ ಸಿಕ್ಕ ಭಾಗ್ಯ ಏನಾದ್ರು ಏನೋ. ನಮ್ಮ ಮಾತೃಶ್ರೀ ಅವ್ರು ನೋಡಿ ಕಲೀರೆ. ನಮ್ಮಪ್ಪ ಬದುಕಿದ್ದಾಗ್ಲೂ ಪ್ರೀತಿ, ಹೋದ್ಮೇಲೂ ಪ್ರೀತಿ. ಅವ್ರ ಹತ್ರ ಇರೋ ಪ್ರೇಮ ಪತ್ರನ ಓದ್ಬಿಟ್ರೆ ಎಂತವ್ರಿಗೂ ಮೈಯನೋರು ಹಂಗಂಗೆ ಜುಮ್ ಅಂತ ಬಿಡ್ತಂತ. ಎಸ್ ಅಭಿ, ನಾನು ಅತ್ತೆನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ ಲವ್ ಲೆಟರ್ ಸಿಕ್ಕಾಗಿಂದ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ಬಿಟ್ಟಿದ್ದಾರೆ. ಇದ್ರ ಮೇಲೆ ಗೊತ್ತಾಗುತ್ತೆ ನಿಮ್ ಫಾದರು ನಿಮ್ ಮದರ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ರು ಅಂತ. ಅದು ಜಾಜಿ ಜಂಬಲ್ ದಿನ್ನಿಯವರೇ, ನಮ್ಮ ಫಾದರು ನಮ್ಮ ಮದರ್ನ, ನಮ್ಮ ಮದರು ನಮ್ಮ ಫಾದರ್ನ ಅಂತ ಅಲ್ಲ. ಈ ಪ್ರೀತಿಯನ್ನ 2 ಅಕ್ಷರ ಇದೆಯಲ್ಲ, ಅದಕ್ಕೇನೆ ಅಂತದ್ದೊಂದು ಸೆಳೆತ ಇರುತ್ತೆ ಕಣ್ರೆ. ಪ್ರೀತಿಗೇನ ಸೆಳೆತ ಇರುತ್ತೆ, ಆದ್ರೆ ಅದು ನಿಮಗಿರ್ಬೇಕಲ್ಲ. ತಮಾಷೆ ಮಾಡ್ಬಿಟ್ಟಿದೆ. ಗೊತ್ತಾನೆ ನಾನು ಯಾರು ಅಂತ. ಗಂಡಗಳ ಅಂಶದ ಕಟ್ಟ ಕಡೆ ಎತ್ತುಂಟು ಪಾಂಡುರಂಗ ಗಂಡಗಳಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಾಲ್ಗೈ ಎತ್ತಿದ್ರು ವೀರ ಮಧುಕರಿ. ಕಣ್ಣು ಮುಚ್ಚೆ ಕಣ್ಣು ತೆಗೆಯೋಷ್ಟರಲ್ಲಿ ಇಂಥ ಕೋಟಿ ಪತ್ರಗಳನ್ನ ಗೀಚ್ 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 ಬಿಸಾಕ್ಬಿಡ್ತೀನಿ ಅಕ್ಕ. ಅಭಿ, ನಿಮ್ಮ ಕಾಗಕ್ಕ ಗುಬ್ಬಕ್ಕ ಕತೆಗಳು ಬರೆದ್ರೆ ಯಾರೇ ಒಪ್ಕೋತಾರೆ? ಬರೆದ್ರೆ ನಿಮ್ ಫಾದರ್ ನಿಮ್ ಮದರಿಗೆ ಲವ್ ಲೆಟರ್ ಬರೆದ್ರಲ್ಲ, ಹಾಗೆ ಬರೀರಿ. ಆದ್ರೆ ಆ ಲೆಟರ್ನ ನೀವು ಡೈರೆಕ್ಟ್ ಆಗಿ ನನಗೆ ತಲುಪಿಸಬಾರ್ದು, ಬೇರೆ ಯಾರ್ದಾರ ಮೂಲಕ ನನಗೆ ತಲುಪಿಸ್ಬೇಕು. ನೋಡಿ ಜಾಜಿ ಜಂಬಲ್ದಿನಿಯವರೇ, ನಿಮ್ಮ ಆಶೆಯಂತೆ ನಾನು ಪಾರ್ವಾಳ ಹುಡುಕೋದಕ್ಕೆ ಕಷ್ಟಪಟ್ಟ ಪ್ರಯತ್ನ ಪಡ್ತೀನಿ. ಅಪ್ಪಿ ನಮಗೆ ಪಾರ್ವಾಳ ಸಿಕ್ಲಿಲ್ಲ ಅಂದ್ರೆ ಕೋಳಿ ಕಾಲ್ಗಾದ್ರೂ ಆ ಲವ್ ಲೆಟರ್ ಕಟ್ಬಿಟ್ಟು ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಮಧ್ಯದಾರಿಲ್ಲ ಯಾರಾದ್ರೂ ಆ ಕೋಳಿ ಹಿಡ್ಕೊಂಡು ತಿನ್ಬಿಟ್ರೆ ಸ್ವಲ್ಪ ಸುಮ್ಮನೆ ಇರಲ್ಲ. ಅದು ಜಾಜಿ ಜಂಬಲ್ ಜಿನ್ನಿಯವರೇ, ನಾನೇನೋ ನಿಮಗೆ ಒಂದು ಪ್ರೇಮ ಪತ್ರನ ಬರಿತೀನಿ. ತಮ್ಮಿಂದ ಪ್ರತಿಯಾಗಿ ನಮಗೆ ಅದು ಏನು ಸಿಕ್ಕತ್ತೆ ಅಂತ ನಮ್ಮ ಪ್ರಶ್ನೆ. ನನ್ನಿಂದ ನಿಮ್ಗೆ ಲವ್ ಸಿಗುತ್ತೆ. ಯಾರಲ್ಲಿ? ಯಾರು ಇಲ್ಲ. ನೀನೇ ಇದೆಯಲ್ಲೇ, ಈಗಿಂದೀಗಲೇ ನಮ್ಮ ಮಾತೃಶ್ರೀಯವರ ಬಳಿ ಹೋಗಿ ಅವರ ಹತ್ತಿರ ಇರುವ ಪ್ರೇಮ ಪತ್ರದ ಒಂದು ನಕಲನ್ನು ಒತ್ತುತ್ತಾ. ಅದು ಯಾರಿಂದಲೂ ಸಾಧ್ಯವಿಲ್ಲ ಮಹಾಪ್ರಭು. ನಾವೇ ಹೋಗುತ್ತೇವೆ. ಜಾಜಿಯವ್ರೆ, ನೀವೇನೋ ಅವ್ನಿಗೆ ಲವ್ ಸಿಗುತ್ತೆ ಅಂತ ಹೇಳ್ಬಿಟ್ರಿ. ಈಗ ಅವನೇನಾದ್ರೂ ಆ ಲೆಟರ್ನ ತಂದ್ಬಿಟ್ರೆ ನಿಮ್ ಬ್ಯೂಟಿ ಎಲ್ಲ ಹಾಳಾಗೋಗುತ್ತಲ್ಲ. ಅದು ನನ್ಗೇನ್ ಬುದ್ಧಿ ಇಲ್ವಾ? ಅತ್ತೆ ಹತ್ರ ಇರೋ ಲೆಟರ್ನ ಯಾರಿಂದನೂ ತರಕಾಗಲ್ಲ. ಅದಕ್ಕೆ ಸುಮ್ಮನೆ ಆಟ ಆಡ್ಸೋಣ ಅಂತ ಪ್ಲಾನ್ ಮಾಡಿದೆ. ಮಾತೃಶ್ರೀ ರಂಗಮ್ಮನವರೇ, ನಿಮ್ಮ ಹತ್ರ ಇದೆಯಲ್ಲ ಅದೇ ಆ ಪ್ರೇಮ ಪತ್ರ, ನನಗೆ ಕೊಡ್ರಿ ಸ್ವಲ್ಪ. ಕೊಡಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲಪ್ಪ. ಬೇಡ ಬಿಡಿ, ಅದು ಎಲ್ಲಿಟ್ಟಿದ್ರೆ ಅಂತ ಹೇಳ್ಬಿಡಿ, ನಾನೇ ತಗೋತೀನಿ. ಎಲ್ಲಿಟ್ಟಿದ್ದೀನಿ? ಹೋಯ್ತಲ್ಲ. ಅದ ಹೆಂಗ್ ಮಾಡ್ತೋಗ್ಬಿಡ್ತು? ವಯಸ್ಸಾಯ್ತಲ್ಲಪ್ಪ. ನೋಡಿ ಮಾತೃಶ್ರೀ ರಂಗಮ್ಮನವರೇ, ನಿಮ್ಮ ಹತ್ರ ಇದೆಯಲ್ಲ ಅದೇ ತರದ ಒಂದು ಪ್ರೇಮ ಪತ್ರನ ನಾನು ಜಾಜಿ ಜಂಬಲ್ ದಿನ್ನಿಯವರಿಗೆ ಬರ್ಕೊಟ್ರೆ ಅವ್ರ ಲವ್ ನನಗೆ ಸಿಕ್ಕತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ವಂಶನೂ ಬೆಳೆಯುತ್ತೆ. ನೀವು ದೊಡ್ಡವರು, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೋಡಪ್ಪ, ಪ್ರಾಣ ಬೇಕಾದ್ರೂ ಕೇಳಿ ಕೊಟ್ಬಿಡ್ತೀನಿ, ಆದ್ರೆ ಆ ಪ್ರೇಮ ಪತ್ರ ಮಾತ್ರ ಕೊಡಲ್ಲ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಿಗೆ ನೀವು ಈ ತರ ಹೇಳ್ತಾ ಇದ್ರಲ್ಲ, ಇದು ಸಮಂಜಸವೇ? ಮತ್ತಿನ್ನೇನು, ನಾನೇನು ನಿಮ್ಮ ಅಪ್ಪನ ಹತ್ರ ಪ್ರೀತಿಯಾಗಿ ಮಾತಾಡ್ತಾ ಕನಸು ಕಾಣ್ತಾ ಇದ್ದೆ. ನೀನು ಎಲ್ಲೆಲ್ಲನ್ನು ಕಳ್ಕೊಂಡು ಬಂದು ಏನು ಮಾತೋಷ್ಟಿ ಲಂಗಮ್ಮನವಳೇ ಬೀದಿಲಿ ತಕತೆ ಅಂತ ಕುಣಿತಾ ಇದ್ದಿರಲ್ಲ ಅಂತ ಗೇಲಿ ಮಾಡಿ ನಚ್ಚಿ ಬಿಟ್ಟಲ್ಲ. ಇಂಥವ್ರು ನಾನು ಪ್ರೇಮ ಪತ್ರ ಕೊಡ್ಬೇಕೇನೋ? ಕೊಡಲ್ಲ, ಹೋಗ. ಏನಪ್ಪ, ನಮ್ಮ ಮುಸುಡಿಯನ್ನು ನೋಡಿದರೆ ತಮಗೂ ಕೂಡ ತಮ್ಮ ಮಾತೃಶ್ರೀಯವರ ಪ್ರೇಮ ಪತ್ರದ ನಕಲು ದೊರಕಿಲ್ಲವೆಂದು ರುಜುವಾತಾಗುತ್ತಿದೆ. ತಾವು ಕೂಡ ನಮ್ಮ ರಣಹೇಡಿಗಳ ಗುಂಪು ಸೇರಿಬಿಟ್ಟಿರೋ. ನಾನು ಯಾವ್ದೋ ಒಂದು ಒಳ್ಳೆ ಮೂಡಲ್ಲ, ಅದು ಏನೋ ಬರಿಬೇಕು ಅಂತ ಕೂತೀನಿ. ತರಲೆ ತೆಗ್ಬಿಡ, ಹೋಗ ಇಲ್ಲಿಂದ, ಹೋಗ ಇಲ್ಲಿಂದ. ಎಲ್ಲಿ ಬಿಡಿನಪ್ಪ ಬಾ, ನಿಂದ ಎತ್ತು ಹೋಗ. ಅದಲ್ಲ ನನ್ ಕಿವಿನೇ ಹೇಳ್ತೀರ, ನೀನು ಇನ್ನು ಇಲ್ಲೇ ಹೇಳ್ತೀರ. ಇವನ್ನೆಲ್ಲ ತಗೊಂಡು ತುಪ್ಪಕ್ಕೆ ಹಾಕು. ಅವ್ರು ನಿಂಗೆ ದುಡ್ಡು ಕೊಡ್ತಾರೆ. ಆ ದುಡ್ಡು ಕೊಟ್ಬಿಟ್ಟು ಬೋಂಡ ತಿನ್ನು. ನಾನು ತರ್ತೀನಿ.
ಗುಡ್ ಮಾರ್ನಿಂಗ್ ಬಾಸ್. ಬೆಂಕಿ ಬೆತ್ತು ತುಂಬಾ ಬೇಜಾರಾಗಿದ್ದೀರಾ? ಕೋಟಿ ಕೋಟಿ ಪತ್ರಗಳನ್ನು ಬಾರ್ದು ಬಿಸಾಕ್ಬಿಡ್ತೀನಿ ಅಂತ ದೂರದಾಗ ಏನೋ ನನ್ನ ಹೆಂಡತಿ ಮುಂದೆ ಕೊಚ್ಕೊಂಡ್ಬಿಟ್ಟೆ. ಇಲ್ಲಿ ಎರಡು ಪದಗಳು ಹುಡ್ತಾ ಇಲ್ಲ. ನನ್ನ ಹೆಂಡತಿ ಮನಸ್ಸನ್ನು ಗೆಲ್ಬೇಕು ಅಂದ್ರೆ ನಾನು ಅವಳಿಗೊಂದು ಪ್ರೇಮ ಪತ್ರನ ಬರಿಬೇಕಂತೆ. ರೈಚಂಬು, ನಿನಗೆ ಗೊತ್ತಿಲ್ಲ, ನಮ್ಮ ಮಾತೃಶ್ರೀಯವ್ರ ಹತ್ರ ಒಂದು ಪ್ರೇಮ ಪತ್ರ ಇದೆ. ನಾನು ಬರೆಯೋ ಪ್ರೇಮ ಪತ್ರ ಕೂಡ ಹಾಗೆ ಇರಬೇಕಂತೆ. ಅಲ್ಲ, ಇರೋದು ನಮ್ಮ ಮಾತೃಶ್ರೀಯವ್ರ ಹತ್ರ. ಅದ್ರಲ್ಲಿ ಏನಿದೆ, ಏನ್ ಬರ್ದೆ ಅಂತ ಯಾವನಿಗೆ ಗೊತ್ತು? ಆ ಪತ್ರ ಎಲ್ಲಿಂದ ತರಲ್ಲ ನಾನು. ಡೋಂಟ್ ವರಿ ಬಾಸ್, ನಿಮ್ ಮಾತೃಶ್ರೀ ಅವ್ರ ಹತ್ರ ಇರೋ ಪತ್ರ ಅದ್ ಎಲ್ಲೇ ಇರ್ಲಿ ಬಂದಿ ಟೇಬಲ್ ಮೇಲೆ ಬೀಳ್ಬೇಕು. ಹಾಗ್ ಮಾಡ್ತೀನಿ. ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್. ರೈಚಂಬು, ಈ ಬೇರೆಯವರ ಪ್ರೇಮ ಪತ್ರಗಳನ್ನ ಕದ್ದು ಓದುವುದು ಸಭ್ಯರ ಲಕ್ಷಣ ಅಲ್ಲ. ಮತ್ತೆ ಏನ್ ಮಾಡ್ತಾ ಇದ್ದೀರಾ? ನಮ್ಮ ಮಾತೃಶ್ರೀಯವರ ಮಗ ನಾನು, ನೀನು ಅವ್ರ ಸೊಸೆ ಆಗಿದೀಯ. ನಮ್ಮಪ್ಪ ಪ್ರೇಮ ಪತ್ರ ನೋಡಿ ಆವಿನ ಬುಟ್ಟಿ ಇಟ್ಟಂಗಿಟ್ಟವನು. ಇವನು ನಮ್ಮಪ್ಪನಲ್ಲ, ರಸಿಕರ ರಾಜ. ನಮ್ಮಪ್ಪನ ಹೆಂಗೆ ಅಂದ್ರೆ ನಾನು ಇನ್ ಹೆಂಗ್ ಕಮ್ಮಿನ ಮಾಡ್ತೀನಿ. ನನ್ನ ಪ್ರೀತಿಯ ಮನದನ್ನೇ ನಿನ್ನನ್ನು ಕಲ್ಪಿಸಿಕೊಂಡಾಗ ನೆನಪಾಗುವುದು ಪಾಯಸದ ಧ್ವನ್ಯ. ವಂಡರ್ಫುಲ್ ಪಲ್ಲವಿಯ. ಚರಣಕ್ಕೆ ಬಂದ್ರೆ ಸತ್ತೋಗ್ಬಿಡ್ತೀರ. ಎಷ್ಟು ಚೆನ್ನಾಗಿದೆ ನಿನ್ನ ಹಾಲು ಗೆನ್ನೆ, ಅದೆಷ್ಟು ಚೆನ್ನಾಗಿದೆ ನಿನ್ನ ಹಾಲು ಗೆನ್ನೆ. ನೀನಿಲ್ಲವಾದ್ರೆ ನನ್ನ ಇಡೀ ಬಾಳು ಸೊನ್ನೆ ಸೊನ್ನೆ, 0 0 0 ಸಿಗ್ತೀನಿ ಅಂತ ಹೇಳಿದ್ದು ನೀನು ಮೊನ್ನೆ. ತುಂಬಾನೇ ಕಾದಿದ್ದೆ ನಾನು ನಿನ್ನೆ. ಏನಾದರೂ ಪ್ರೀತಿಯ ಮಾತನ್ನು ಅನ್ನೆ. ನಿನ್ನ ಜೊತೆಯಲ್ಲಿ ಇದ್ದರೆ ನನಗದು ಸುರವನ್ನೇ. ನಮ್ಮಪ್ಪ ನೀನು ದೊಡ್ಡವನಪ್ಪ. ಈ ಪ್ರೇಮ ಪತ್ರನೇನಾದ್ರೂ ನಮ್ಮ ಜಾಜಿ ಜಂಬಲ್ ದಿನ್ನಿಯವರಿಗೆ ತಲುಪಿಸ್ಬಿಟ್ರೆ ಅವ್ರ ಆಶ್ಚರ್ಯದಿಂದ ಹಂಗಾಗಿ ಸತ್ತೋಗ್ಬಿಡ್ತಾರೆ. ಏನು ಯಜಮಾನ್ರೆ, ಏನ್ ಬರೀತಾ ಇದ್ದೀರಾ? ಶಾನ್ ಬೋಗ್ರ ಲೆಕ್ಕ ಅದನ್ನೆಲ್ಲ ಕಡ್ಕೊಂಡು ನಿನಗೆ ನಿನ್ನ ಪಾಡಿಗೆ ನಿನ್ ಕೆಲಸ ಮಾಡಿ. ಅಲ್ಲ ಯಜಮಾನ್ರೆ, ಆ ಶೆಟ್ಟಿ 10,000 ರೂಪಾಯಿ ಬಾಕಿ ಕೊಟ್ಟು 3 ತಿಂಗಳಾಯ್ತು. ಫೋನ್ ಮಾಡಿದ್ರು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಖಾರವಾಗಿ ಒಂದ್ ಲೆಟರ್ ಬರ್ದು ಹಾಕಿ ಅಂತ ಹೇಳಿದೆ. ಆ ಕೆಲಸ ಮಾಡಿದ್ರಾ? ಚಪ್ಪಲೆ, ನೀನ್ ನನಗೆ ಇದಕ್ಕೇನು ಇಷ್ಟ ಆಗದ. ಪೆನ್ನು ಪೇಪರ್ ಕೈನಲ್ಲಿ ಇರುವಾಗ ಜ್ಞಾಪಿಸ್ತೀಯ ನೋಡು. ಪತ್ರ ಬರಿತೀನಿ ಈಗಿಂದ. ನೀನು ಬಂದಾದ್ಮೇಲೆ ಮನೇಲಿರೋ ದಂಡ್ಪಿಂಡ್ಗಳ ಕೈ ಕೊಟ್ಟು ಕಳ್ಸಿ. ಬೆಳಗ್ಗೆಯಿಂದ ಇಷ್ಟು ತಿಂದಿದ್ದಾರೆ, ನನಗೂ ಮಾಡಿ ಸಾಕಾಗೋಗಿದೆ. ಬಿಡಲ್ಲ ಕಣ ನಿನ್ನ ಶೆಟ್ಟಿ. ಆಯ್ತಾ ನಿನಗೆ ಗೊತ್ತೊಂದು ಎಲೈ ಹಸಿ ಮೆಣಸಿನಕಾಯಿ. ಹಣವನ್ನು ತೆಗೆದುಕೊಂಡು ಹೋಗಿ ಇಷ್ಟು ದಿನವಾಯಿತು. ಅದನ್ನು ಇವತ್ತಿನ ತನಕ ನೀನು ವಾಪಸ್ ಕೊಟ್ಟಿರು. ಆಳಿ ಅಂದ್ರೆ ಬನ್ರಿ. ಏನ್ ಬಾವ, ಮಸಾಲ ದೋಸೆಗೆ ದುಡ್ಡು ಕೊಡ್ತೀರಾ? ಎಂತ ಚುಚ್ಚಿ ಕಣ್ಣುಗುಡ್ಡೆ ಆಚೆ ತೆಗೆದು ಬಿಡ್ತೀನಿ. ಇಲ್ಲಿ ಬಾಕಿ ವಸೂಲಿ ಆಗ್ತಲ್ಲ ಅಂತ ನಾನು ಬಾಯ್ ಬಡ್ಕೋತಾ ಇದ್ದೀನಿ. ನೀವು ಮಸಾಲ ದೋಸೆ ತಿಂತೆ. ನಾನು ಹೇಳೋ ಕೆಲಸ ಮಾಡು. ಓದೋರ್ಲಿ ಬಂದಲ್ಲಿ ಕಾಫಿನೋ ಟೀನ ಕೊಡ್ತೇನೆ. ಈ ಪತ್ರನ ತಗೊಂಡೋಗಿ 3ನೇ ಕ್ಲಾಸಲ್ಲಿ ಇದಾರಲ್ಲ, ಯಾರು? ಅದೇ ಮಸಾಲ ದೋಸೆ ಹೋಟ್ಲ್ ಇಟ್ಕೊಂಡಿದ್ದಾರಲ್ಲ ಪಟ್ರು. ಅವ್ರಲ್ಲ ಕಣ, ಯಾರ? ಮಂಗಳೂರು ಶೆಟ್ರು. ಜನ ಆ ಯೋಗ್ಯನಿಗೆ ಈ ಪತ್ರನ ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ತೋಲಪ್ಸು. ಈಗ ಎಡಗೈ ಮುಂದೆ ಬೇಡಪ್ಪ. ಇದನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡ. ಪಕ್ಕದ ಮನೆ ಪಂಕಜಂಗೆ ಅವ್ರ ಅಮ್ಮನ್ ಕೊಟ್ಬಿಡ. ಮತ್ತೆ ಜಾಜಿ ಜಂಬಲ್ ದಿನಿಯವ್ರಿಗೆ ನಾನು ಕೊಟ್ಬಿಟ್ಟೆ ಅಂತ ಕೊಡ. ಮರ್ತೋಗ್ಬಿಟ್ರು ಕಷ್ಟ. ಇದು ಶೆಟ್ಟಿಗೆ, ಇದು ಅತ್ತಿಗೆ. ಇದೆ ಮಜಾ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಮತ್ತೆ ಇಲ್ಲೇ ಇದಾರೆ. ಅದ್ಗೆ ಬಾವ ನಿಮ್ಗೆ ಈ ಲೆಟರ್ನ ಪರ್ಸನಲ್ ಆಗಿ ಕೊಟ್ಟಿದ್ದಾರೆ. ಏನಂತ ಬರ್ದಿದೆ ಇದರಲ್ಲಿ? ಇದೆಲ್ಲ ನಿನಗೆ ಯಾಕೋ? ಹೋಗ ಇಲ್ಲಿಂದ. ನನ್ನ ಪ್ರೀತಿಯ ಖಾರ ಮೆಣಸಿನಕಾಯಿ. ನೀನು ಖಾರ?
ನಿನ್ ಮಾತು ಖಾರ. ಈ ತರ ಲವ್ ಲೆಟರ್ ಬರೋಕೆ ನಿಮ್ಗೆ ಶೇಮ್ ಆಗಲ್ಲ? ಏನ್ರಿ ಇದು? ಇಲ್ಲಿದ್ರು ಜಗಳ ಆಡ್ತೀರಾ, ಮಂಗಳೂರಿಗೆ ಹೋದ್ರು ಜಗಳ ಆಡ್ತೀರಾ? ನಿನ್ನ ಸಹವಾಸ ಬೇಡ ಅಂತ ಹೇಳಿ ನಾನು ಮಂಗಳೂರಿಗೆ ಬಂದದ್ದು. ಎಂತದು ಫೋನಲ್ಲಿ ನನಗೆ ನೀನು ರೋಪ ಹಾಕ್ತೀಯಾ? ಎಂತ ಪೆರಿ ಪೆರಿ ನಿನ್ನದು? ನಾನು ಇನ್ನು 1 ವಾರ ಬರುದಿಲ್ಲ, ನೀನು ಒಬ್ಬಳೇ ಬಿದ್ದಿರು. ನೀವು ಅಲ್ಲೇ ಬಿದ್ದಿರಿ, ನಾನಿಲ್ಲಿ ಆರಾಮಾಗಿರ್ತೀನಿ. ನೀವು ಬರ್ಲಿಲ್ಲ ಅಂದ್ರೆ ಏನ್ ಸೂರ್ಯ ಹುಟ್ಟಲ್ವಾ, ಸಂಜೆ ಆಗಲ್ವಾ? ನಿಮ್ಮನ್ನ ಕಟ್ಕೊಂಡು ಇಷ್ಟ ದಿನ ಅನುಭವಿಸಿದ್ದೆ ಸಾಕು. ನೋಡೋ, ಹೆಂಡತಿ ಆದವಳಿಗೆ ಇಷ್ಟು ಚರ್ಬಿ ಇರಬಾರ್ದು. ನಿನ್ನ ಭಾಷೆಯಲ್ಲೇ ಹೇಳ್ತೇನೆ, ಕೊಬ್ಬಿರಬಾರ್ದು. ಗಂಡ ಅನಿಸ್ಕೊಂಡವನ್ಗೂ ಇಷ್ಟೊಂದು ಗರ್ವ ಇರಬಾರ್ದು. ನಾನು ಎಷ್ಟು ಸಲ ಕೇಳಿದ್ದೀನಿ, ಒಂದೇ ಒಂದು ಚಿನ್ನದ ಸಲ ತೆಕ್ಕೊಟ್ರ? 5 ಗ್ರಾಮ್ ಚಿನ್ನದ ಮಾಂಗಲ್ಯ ಕಟ್ಬಿಟ್ರೆ ಹೆಂಡತಿ ಅನ್ಸ್ಕೊಂಡ್ಬಿಡ್ತಾರಾ? ನೋಡ್ತಾ ಇರಿ, ನೀವಿಲ್ದೆ ನನ್ನ ಬದುಕು ತೋರಿಸ್ತೀನಿ. ರಮಾ ಅಂದ್ರೆ ನೀವೇನಾ? ಹೌದು, ಏನಾಗ್ಬೇಕಾಗಿತ್ತು? ತಗೊಳ್ಳಿ ಈ ಲೆಟ್ರು. ಲೆಟ್ರಾ? ಏನು ಗಾಬರಿ ಆಗ್ಬೇಡ್ರಿ, ನಮ್ ಬಾವ ಪಾಂಡುರಂಗ ಗಂಡುಗಲಿ ಅವ್ರಿಲ್ವಾ, ಅವ್ರು ಕೊಟ್ಟಿದ್ದು. ಪಾಂಡುರಂಗ ಅವ್ರು ಕೊಟ್ಟಿದ್ದಾ? ಕಾಫಿ ಗಿಫಿ ಏನು ಇಲ್ವಾ? ನೀರಿದೆ, ಕೊಡ್ಲಾ? ನಮ್ ಮನೇಲೆ ಕುಡ್ಕೋತೀನಿ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಇವ್ರು ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾರ? ಮತ್ ನನಗೆ ಹೇಳಲೇ ಇಲ್ಲ. ಓದಿದ್ರೇನ್ರಿ ಪೋದ್ರನ? ಓದ್ದೆ. ಏನನ್ನಿಸ್ತು ನಮ್ಮ ಕವಿತ್ವದ ಪ್ರತಿಭೆ ಬಗ್ಗೆ? ಪ್ರತಿಭೆಗ ಆ ಪತ್ರ ನೋಡಿದ ತಕ್ಷಣ ಬಂದೇ ಬರ್ತಾರೆ ಅಂತ ನಾನ್ ತಿಳ್ಕೊಂಡಿದ್ದೆ. ನಿಮ್ಮನ್ನು ಕಳಿಸಿದ್ದಾನೆ ದರ್ಪಕ್ಳಂತಂದು. ದುಡ್ಡು ತಂದ್ರೆ ಅಂದ್ರೆ ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ನಿಮ್ ಜೊತೆ ಬರ್ತೀರಾ? ದುಡ್ಡು ಸಿಕ್ಕತ್ತೆ ಅನ್ನೋ ಹಾಗಿದ್ರೆ ಬರೀ ನಿಮ್ ಜೊತೆನೋ ಒಂದು 10 ಜನರ ಜೊತೆಗೆ ಬೇಕಿದ್ರೆ ಬರ್ತೀನಿ. ಹೇಳಿ ಜಾಜಿ ಅವ್ರೆ, ಹೋಗಿ ಹಬಿನ ಫಾಲೋ ಮಾಡಿ. ಸುಮ್ನೆ ಫಾಲೋ ಮಾಡಕ್ಕಾಗತ್ತಾ? ಹೋಗ್ಲಿಲ್ಲ ಅಂದ್ರೆ ಇಲ್ಲ ಕಣ್ರಿ, ನಿಮ್ಮ ಯಜಮಾನ್ರು ಯಾಕೆ ಆ ಥರ ಆಡ್ತಾರೆ ಅಂತ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ದುಡ್ಡನ್ನ ಬಡ್ಡಿ ಸಮೇತ ಕೊಡು ಅಂತ ನಂಗೆ ಹೇಳಿದ್ದಾರೆ. ಓ, ನಮ್ಮ ಪತ್ರ ಓದ್ಬಿಟ್ಟು ನಿಮ್ಮ ಯಜಮಾನ್ರು ಫುಲ್ ಗಡಗಡ ಅಲ್ವಾ? ಬರೀ ಗಡಗಡನ ತಲೆನೇ ಕೆಟ್ಟ ಹೋಗಿದೆ ಗೊತ್ತಾ? ನಾವು ಬರ್ದಿರೋ ಪತ್ರ ಅಂದ್ರೆ ಎಂತವನು ಹಂಗ ತಲೆ ಕೆಡ್ಸ್ಕೊಂಡ್ಬಿಡ್ಬೇಕು. ಕೊಡಿ ನಮ್ ದುಡ್ಡ. ಅಯ್ಯಯ್ಯೋ, ನಿಮ್ ದುಡ್ಡ ತರೋದನ್ನ ಮರ್ತ್ಬಿಟ್ಟೆ. ನೀವು ಮನೆಗ್ ಬಂದ್ರೆ ಬಡ್ಡಿ ಸಮೇತ ಕೊಡ್ತೀನಿ. ಖಂಡಿತವಾಗೂ ಮನೆಗೆ ಬರ್ತೀನಿ, ದುಡ್ಡನ್ನ ತಗೋತೀನಿ. ಹಾಗೆ ಬರೋವಾಗ ನಿಮ್ಮ ಯಜಮಾನಪ್ಪನಿಗೆ ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮಂಗಳೂರಿಗೆ ಹೊರಟೋಗಿದ್ದಾರೆ. ಅಯ್ಯೋ ಶಿವನೇ, ಹಂಗಿದ್ರೆ ನಾನು ನಿಮ್ಮ ಮನೆಗೆ ಬಂದ್ಮೇಲೆ ನನಗೆ ದುಡ್ಡು ಕೊಡೋರು ಯಾರು? ನಾನು ನಿಮಗೆ ಬಡ್ಡಿ ಸಮೇತ ಕೊಡ್ತೀನಿ. ನೀವು ನಾಳೆ ಕಾಫಿ ಕುಡಿಯೋಷ್ಟು ಬಿಡುವು ಮಾಡ್ಕೊಂಡು ನಮ್ಮ ಮನೆಗೆ ಬರ್ತೀರಾ? ಅಯ್ಯೋ, ನಮ್ಮ ದುಡ್ಡು ನಮಗೆ ಸಿಕ್ಕತ್ತೆ ಅನ್ನೋ ಆಗಿದ್ರೆ ಬರೀ ಕಾಫಿ ಏನ್ರಿ, ಊಟನೇ ಮಾಡ್ಕೊಂಡು ಹೋಗ್ತೀನಿ. ನಂಗೆ ಅಲ್ಲಿವರೆಗೂ ಡ್ರಾಪ್ ಮಾಡಿ ಪ್ಲೀಸ್. ಆ ಶೆಟ್ಟಿ ಅಸಲು ಕೊಡಕ್ಕೆ ಆಟ ಆಡ್ಸಿದ್ದಾನೆ, ಅಂತದ್ರಲ್ಲಿ ಇವಳು ಬಡ್ಡಿನೂ ಕೊಡ್ತೀನಿ ಅಂತ. ಸಮಥಿಂಗ್ ಇಸ್ ದೇರ್. ಇದನ್ನ ನೀವು ಕಂಡು ಹಿಡಿಲೇಬೇಕು. ಈ ಸಲ ಅಂತೂ ಸುಮ್ನೆ ಕಂಡಿಡಿಯಕ್ ಆಗದ್ದೇ ಇಲ್ಲ. ನಿಮ್ಗೆ ಹೋಗಿದ್ದ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ನೀವೆಂಥ ಗಂಡ ರೀ, ಬರೀ ದಂಡ. ನೀವೇನ್ ಮನೆಗೆ ಬರೋಷ್ಟಿಲ್ಲ. ನನ್ನ ಕಷ್ಟ ಸುಖ ವಿಚಾರಿಸ್ಕೊಳ್ಳೋಕೆ ಅಂತಾನೆ ಪಾಂಡುರಂಗ ಗಂಡುಗಲಿ ನನ್ನ ಜೊತೆ ಇದ್ದಾರೆ. ಎಂತ ಮಾರೈತಿ ನೀನು? ಅವನು ನಂಬಿಕೆಗಾರ ವ್ಯಕ್ತಿ ಅಲ್ಲ. ಮೊದ್ಲು ಅವನನ್ನು ಮನೆಯಿಂದ ಆಚೆ ಕಳಿಸು. ಸಾಕು, ಸುಮ್ಮನೆ ಇರಿ. ಅವರೆಷ್ಟು ಒಳ್ಳೆಯವ್ರು ಗೊತ್ತಾ? ಮನಸ್ಸಿನ ಭಾವನೆಗಳನ್ನ ಅವ್ರೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಗಿಂತ ಅವರೆಷ್ಟೋ ವಾಸಿ. ಶೆಟ್ಟಿ, ನನ್ನ ಹತ್ರ ತಗೊಂಡಿರೋ 10,000 ರೂಪಾಯಿ ಅಸಲನ್ನು ಕೊಡೋದಕ್ಕೆ ನನ್ನ ಆಟ ಆಡಿಸ್ಬಿಟ್ಟಲ್ಲ. ಈಗ ನೋಡು, ಆ 10,000 ರೂಪಾಯಿ ಅಸಲಿನ ಜೊತೆ 1,000 ರೂಪಾಯಿ ಬಡ್ಡಿನೂ ಸೇರಿಸ್ಕೊಡ್ತೀನಿ ಅಂತ ನಿಮ್ಮ ಹೆಂಡತಿ ಹೇಳ್ತಾ ಇದ್ದಾರೆ. ಅಯ್ಯೋ ಮಂಜುನಾಥ, ಇವತ್ತಿಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳಿದೀನಿ ನಾನು. ಊಟ ಗೀಟ ಎಲ್ಲ ಹಾಕಬೇಡ ಮಾರೈತಿ. ನಿನ್ನ ಅಡಿಗೆಯ ರುಚಿಗೆ ಅವನು ಅಲ್ಲೇ ನೆಲೆ ನಿಂತು ಬಿಡ್ತಾನೆ. ಶೆಟ್ಟಿ, ನೀನು ಮತ್ತೆ ಬೆಂಗಳೂರಿಗೆಲ್ಲ ವಾಪಸ್ ಬರೋದಕ್ಕೆ ಹೋಗ್ಬೇಡ ಕಣ. ಅಲ್ಲೇ ಎಲ್ಲಾದ್ರೂ ಮಂಗಳೂರಲ್ಲಿ ನೀರಿಗೆ ನಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ. ನಾನಿಲ್ಲಿ ನಿನ್ನ ಹೆಂಡತಿ ಹತ್ರ ದುಡ್ಡು ತಗೊಂಡು ಊಟ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ. झूम बराबर झूम. ಹೌದು, ಅದಕ್ಕೆ ಆ ದೃಶ್ಯನ ನಮ್ ಕೈಲಿ ನೋಡಕ್ ಆಗಿಲ್ಲ. ಅವ್ರಿಬ್ರು ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಅಂದ್ರೆ ಪಾಂಡುರಂಗ ನಿಮ್ಗೆ ಕೈ ಕೊಡೋಕ್ ಗ್ಯಾರಂಟಿ. ಮೊದಲು ಆ ಶೆಟ್ಟಿ ಬುದ್ಧಿ ಕಲಿಸಿ. ಹಲೋ ಶೆಟ್ಟಿ, ಜಾಜಿ ಸ್ಪೀಕಿಂಗ್. ನಿಮ್ ಹೆಂಡತಿ ನನ್ನ ಗಂಡನ ಬುಟ್ಟಿಗೆ ಹಾಕೋತಿದ್ದಾಳೆ. ನೀವು ಅವಳಿಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ನಾನ್ ನಿಮ್ಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಮೈಂಡ್ ಇಟ್. ಪಾಂಡುರಂಗ,
ಓ ಪಾಂಡುರಂಗ ನಿನ್ನ ಅಸಲು ಬಡ್ಡಿ 2 ತಗೋ. ನನ್ನ ಹೆಂಡತಿಯನ್ನು ಬಿಟ್ಟು ಬಿಡು ಮಾರೆ. ನಿನ್ನ ಹೆಂಡತಿಯನ್ನು ಬಿಟ್ಟು ಕೊಡೋದಕ್ಕೆ ನಾನೇನು ಕಟ್ಟಿ ಹಾಕೊಂಡಿದ್ದೀರ? ಮತ್ತೆ ಅವಳು ಯಾಕೆ ನಿನ್ನ ಹಿಂದೆ ಸುತ್ತಾ ಇರ್ತಾಳೆ? ಎಂಕ್ಲೆ ಸಾವರ ನಿನ್ನ ಹೆಂಡತಿ ಸುತ್ತಿದ್ರೆ ನನಗೆ ಎಂತ ಗೊತ್ತು? ಹೋಗುವ ನೀನು. ಯಾಕೆ ಅಂದ್ರೆ ಪಾಂಡುರಂಗ ಅವರು ನನಗೆ ಲವ್ ಲೆಟರ್ ಕಳ್ಸಿದ್ರು ಅದಕ್ಕೆ. ನಾನು ನಿಮಗೆ ಲವ್ ಲೆಟರ್ ಕಳಿಸಿದ್ನ? ಜಾತಿ ಜಂಬಲ್ದಿನಿ ಅವರೇ, ತಮಗೆ ಬಂದ ಪತ್ರ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ? ಮೆಣಸಿನ್ಕಾಯಿ ಖಾರ ವಿಠಲ್ ಮಹಾರಾಜ್ ಕಾದಿದೆ. ಗೊತ್ತಿತ್ತು ಇದು ಯಾರಿಗೋ ಹೋಗ್ಬೇಕಾದ ಲೆಟರ್ ಕೈ ತಪ್ಪಿ ನನಗ್ ಬಂದಿದೆ ಅಂತ. ಆದ್ರೆ ನಾನು ಇದನ್ನ ನಮ್ಮ ಯಜಮಾನ್ರಿಗೆ ಬುದ್ಧಿ ಕಲಿಸ್ಬೇಕಂತ ಅಸ್ತ್ರವಾಗಿ ಬಳಸ್ಕೊಂಡೆ. ವಿಠಲ್ ಮಹಾರಾಜ್ ಕಾದಿದೆ. ಹೋಗಬಿಡಿ, ನನ್ನ ಪತ್ರದಿಂದ ಆದ್ರೂ ನಿಮ್ಮಿಬ್ರು ಜೀವನ ಕುದುರ್ತಲ್ಲ, ನನಗೆ ಅಷ್ಟು ಸಾಕು. ಮಂಜುನಾಥ ಶೆಟ್ಟಿ, ಇನ್ಮೇಲೆ ಹೆಂಡತಿಯೊಂದಿಗೆ ಹೊಂದಿಕೊಂಡು ಬಾಳು. ಒಳ್ಳೆ ಬಾ. ವಿಠಲ್ ಮಹಾರಾಜ್ ಕಾದಿದೆ. ಹೊಡಿಬೇಡಿ ಬಸ್ ಪ್ಲೀಸ್. ಮರಿಯಾ, ನನಗೆ ರೊಚ್ಚಿಗೆದ್ದಿದ್ದೀನಿ, ನೀನು ಅಡ್ಡ ಬರಬೇಡ. ಅವನಿಗೆ ಅಂದ್ರೆ ಕಾದಿದೆ. ಬಾವ ನಿಮ್ಮೇಲಾಣೆ, ನೀವು ಹೇಗೆ ಲೆಟರ್ಗಳನ್ನು ಕೊಟ್ಟಿದ್ರು ಹಾಗೆ ತಗೊಂಡೋಗಿ ನಾನು ಕೊಟ್ಟಿದ್ದೀನಿ. ಸುಮ್ಮನೆ ಇರಲೆ. ಹಾಗಿದ್ರೆ ಲೆಟರ್ಗಳು ಅದ್ಲ ಬದಲು ಹೇಗ ಆದ್ವು? ಬಸ್ ಲೆಟರ್ಗಳು ಅದ್ಲು ಬದ್ಲು ಮಾಡಿದ್ದು ಬಿಟ್ಲ ಅಲ್ಲ ನಾನು. ಬಾವ ಹಣೆ ಅಂದ್ರೆ ಈಗ ನಿಮಗೆ ಕಾದಿದೆ.